ಬಸವಣ್ಣ ಸಮಾನತೆಯನ್ನು ಹೇಳಿದ್ದ. ಈ 800 ವರ್ಷದೊಳಗೆ ನೀವು ಯಾವ ಮಠದಾಗ ಅದಿರಿ, ನಿಮ್ಮ ಮಠದೊಳಗೆ ಕೆಳಜಾತಿಯವನ್ನ ಒಬ್ಬನ ತಂದು ಯಾಕೆ ಕುಂದಿರ್ಸ್ಲಿಲ್ಲ? ನಂದು ಅಷ್ಟ ಪ್ರಶ್ನೆ ಅವ್ರಿಗೆ. ಓಕೆ, ಬಸವಣ್ಣ ಹೇಳಿದ್ನಲ್ಲ ಸಮಾನತೆಯನ್ನ. ಬಸವ ಕಲ್ಯಾಣದೊಳಗೆ ಒಂದು ಶರಣ ಸಮ್ಮೇಳನ ಆತ್ರಿ. ಬಹಳ ದಿವಸದಿಂದ ಮುಖ್ಯ ಅತಿಥಿಗಳಾಗಿ ರಾಮವಿಲಾಸ್ ಪಾಸ್ವಾನ್ ಅವರು ಬಂದಿದ್ರು. ನಾವು ಆ ಸಮಾರಂಭದ ಅಧ್ಯಕ್ಷರಿದ್ದೀವಿ. रामविलास पासवान ಅವರು महंत स्वामी जी आप बसव तत्व का प्रसार करते हैं, हम मानते हैं। बसव तत्व क्या हमको ये दिए हैं, उसका आप मानते हैं या नहीं? विस्तृत रूप से कह दीजिए। हाँ, आप अपने मठ को एक दलित वटु को स्वामी बना दिए क्या? नहीं। रामविलास पासवान जी, आप जो पूछ रहे हैं वो सत्य है, वो आदर्श है, हम मानते हैं। जरूर अच्छा वटु मिल जाए तो, दलित वटु मिल जाए तो हमको उस मठ को हम जरूर स्वामी बना देंगे। बड़ा खुशियागी महंत स्वामी जी, हमको बड़ा आनंद हो गया है। जरूर एक दलित वटु को अपने मठ को, नहीं तो ये शाखा मठ को स्वामी बना दीजिए। ಆಮೇಲೆ ಮುಂದೆ ಚಿತ್ರದುರ್ಗ ಜಿಲ್ಲಾ ಮೊಳಕಾಲ್ಮೂರು ತಾಲೂಕು ಸಿದ್ದೇನಕೋಟೆ ನಮ್ದು ಶಾಖಾ ಮಠ ರೀ. ಆ ಶಾಖಾ ಮಠಕ್ಕೆ ನಿಪ್ಪಾಣಿ ಭಾಗದ ಒಬ್ಬ ದಲಿತ ವಟು ನಮ್ಮ ಮಠದಲ್ಲಿ ಬಂದರು. ಬಹಳ ದಿವಸ ಇದ್ರು. ಮಾದಾರ ಚೆನ್ನೈನ ಸಮಾಜದ ವಟುಗೆ ಅವರಿಗೆ ನಮ್ಮಲ್ಲೇ ಇಟ್ಕೊಂಡು ಅವರಿಗೆ ಲಿಂಗ ಕಟ್ಟಿ ಅವರಿಗೆ ಜಂಗಮ ಸಂಸ್ಕಾರ ಕೊಟ್ಟು ಅವ್ರನ್ನ ಆ ಸಿದ್ದೇನಕೋಟೆ ಮಠಕ್ಕೆ ಸ್ವಾಮಿನ ಮಾಡಿಬಿಟ್ಟಿವಿ. ಬಹಳ ದೊಡ್ಡ ಕೆಲಸ ರೀ. ಈ ಸುದ್ದಿ ಕೇಳಿ ರಾಮವಿಲಾಸ್ ಪಾಸ್ವಾನ್ ಅವರು ಅಲ್ಲಿಗೆ ಬಂದ ಬಿಟ್ರಿ ಸಿದ್ದೇನಕೋಟೆಗೆ. ಸ್ವಾಮೀಜಿ, ಈ ಕಾರ್ಯ ತೋ ಬಹುತ್ ಬಡಾ ಹೈ, ಆದರ್ಶ ಹೈ. ಈ ಮಾತನ್ನು ಯಾಕೆ ಹೇಳ್ತೀವಂತಂದ್ರೆ, ನಾವು ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡ್ಬೇಕು. ನಾವು ಎಲ್ಲ ಜಾತಿಯವರು ಇದ್ರು ನಮ್ಮವರೇ ಅವರು. ಬಸವಣ್ಣ ಲಿಂಗ ಕೊಟ್ಟ ಉದ್ದೇಶ ಜಾತಿ ಹೋಗ್ಲಿ ಅಂತ ಲಿಂಗ ಕೊಟ್ಟ. ಆ ಲಿಂಗ ಕಟ್ಕೊಂಡವ್ರಿಗೆ ನಾವು ಜಾತಿವಾದಿ ಅಂತೇನು ಅನ್ಲಿಕ್ಕೆ ಹೋಗ್ಬಾರ್ದು. ಒಂದು ಕೆಲವು ದಿವಸದ ಮೇಲೆ ಮತ್ತೊಂದು ಒಟ್ಟು ಬಂತ್ರಿ. ಯಾರು? ಲಂಬಾಣಿ ಸಮಾಜದ ಒಟ್ಟು. ಅದನ್ನು ಮಠದಲ್ಲಿ ಇಟ್ಕೊಂಡಿವು, ಲಿಂಗ ಕಟ್ಟಿದೆವು, ಜಂಗಮ ಸಂಸ್ಕಾರ ಮಾಡಿದೆವು. ಮುಂದೆ ನಮ್ಮ ಲಿಂಗಸೂರಿನಲ್ಲಿ ಒಂದು ಶಾಖಾ ಮಠ ಅದ. ಆ ಮಠಕ್ಕೆ ನಮ್ಮ ಲಂಬಾಣಿ ಸಮಾಜದ ಆ ವಟವನ್ನು ಸ್ವಾಮಿಯನ್ನಾಗಿ ಮಾಡಿಬಿಟ್ಟು ಇಷ್ಟು ಚಲೋ ಕೆಲಸ ಮಾಡ್ಲಿಕ್ಕೆ ಹತ್ತಿದಾರ ಅಲ್ಲಿ. ನಮಗೆಲ್ಲ ಬಹಳ ಆನಂದ ಆಗೈತೆ. ಇದನ್ನು ಯಾಕೆ ನಮ್ಮ ಈ ಮಾತು ಹೇಳೋ ಉದ್ದೇಶ ಪೌರುಷದ ಮಾತಲ್ಲ. ಇದು ನಾವು ಮಾಡಬೇಕಾದ ಕರ್ತವ್ಯ. ಇದು ನೀವು ಮಾಡಬೇಕು. ಹೆಣ್ಣು ಗಂಡು ಮನೆ ಆಗಿದ್ರೆ ನಾವು ಬಣಿಗೆಯರ ಮನೆ ಹೆಣ್ಣ ಬೇಕು, ನಾವು ಪಂಚಮಿ ಸೆಲರಿ ಮನೆ ಹೆಣ್ಣ ಬೇಕು, ಗಂಡ ಬೇಕು. ಇದು ಹೋಗ್ಬೇಕು. ನಿಮ್ಮ ಮನೆ ಮಕ್ಕಳ ಒಬ್ಬ ದಲಿತ ಅದಾನ ಅಂತಂದ್ರೆ ಅವ ಲಿಂಗ ಕಟ್ಟ್ಯಾನ, ನೀತಿವಂತ ಅದಾನ, ಕುಡಿಯೋದು ತಿನ್ನೋದು ಬಿಟ್ಟಾನ, ಅವನ ಮನೆಯಾಗ ಹೆಣ್ಣು ಗಂಡು ಅದಾವ, ಅಲ್ಲಿ ಯಾಕೆ ರೋಟಿ ಮೇಟಿ ಸಂಬಂಧ ಮಾಡಬಾರ್ದು? ಬುದ್ಧಿ ಮಾಡ್ತೀವ್ರಿ ನಾವು ಈ ಕಾರ್ಯದಲ್ಲಿ ಜಾತಿ ಮಾಡೋದಿಲ್ಲ ಅಂತಕ್ಕಂಥ ಒಂದು ಸದ್ಭಾವನೆ ತಮ್ಮೇಲೆ ಬೆಳೆದು ಬಂತು ಅಂತಂದ್ರೆ ಆವಾಗ ಬಸವ ಭಕ್ತರು ನೀವು. ಈ ಅರ್ಥದಲ್ಲಿ ನಾವು ಎಚ್ಚರಾಗಬೇಕು. ಆ ಎಚ್ಚರಿಕೆಯನ್ನು ಬಸವ ಗುರು ನಮಗೆ ದಯಪಾಲಿಸ್ಯಾನ. ಬಹಳ ವಚನ ಸಾಹಿತ್ಯ ಅವನು ಓದಬೇಕು. ಅದರಿಂದ ನಿಮಗೆ ಅರ್ಥ ಆಗ್ತದೆ. ನಾವೆಲ್ಲೇ ತಪ್ಪಿವು, ಎಲ್ಲೇ ಎಡವಿವು ಅಂತಕ್ಕಂಥ ಅರಿವು ನಿಮಗಾಗ್ತದೆ. ಆ ಅರ್ಥದಲ್ಲಿ ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿರಿ, ಅಧ್ಯಯನ ಮಾಡಿರಿ. ಅದರಿಂದ ನಿಮ್ಮ ಜನ್ಮ ಪಾವನ ಆಗ್ತದೆ.